ಕಣ್ಣಿದೆ, ಮೂಗಿದೆ, ಬಾಯಿದೆ, ಕೈ ಕಾಲುಗಳು ಇದೆ. ಆದ್ರೆ ಮರಗಳಿಗೆ ಎಲ್ಲಿವೆ? ಗಿಡ ಮರಗಳನ್ನ ನೀನು ಸರಿಯಾಗಿ ನೋಡಿಲ್ಲ ಅಂತ ಕಾಣುತ್ತೆ. ಇನ್ನೊಂದ್ಸಾರಿ ಅವುಗಳನ್ನ ಚೆನ್ನಾಗಿ ನೋಡು. ಗಿಡಗಳಿಗೂ ಕೈಗಳು ಕಾಲುಗಳು ಎಲ್ಲ ಇವೆ. ಹೌದಾ? ನಮಗೆ ಚಂದ್ರಶೇಖರನ್ನವರು ಹಾಫ್ ಎಚ್ ಪಿ ಮೋಟರನ್ನು ನಮಗೆ ಇಲ್ಲಿ ಗಿಡಗಳಿಗೆ ನೀರನ್ನು ಒದಗಿಸ್ಕೊಳ್ಳಲು ಹಾಫ್ ಎಚ್ ಪಿ ಮೋಟರನ್ನು ತಂದು ಕೊಟ್ಟಿದ್ದಾರೆ. ಸದಸ್ಯರಾದ ಮಾಸ್ತಿಗೌಡರವರು ಸಹ ವಾಟರ್ ಟ್ಯಾಂಕನ್ನು ತಂದು ಕೊಟ್ಟಿದ್ದಾರೆ. ಪೋಷಕರು ಮತ್ತು ಗ್ರಾಮಸ್ಥರು ಸಹ ಎಲ್ಲ ಸೇರಿ UPS ಅನ್ನು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ SSA ವತಿಯಿಂದ ಜಲಮಣಿ, ನೀರನ್ನು ಶುದ್ಧೀಕರಿಸಿ ಕುಡಿಯುವಂಥ ಜಲಮಣಿಯನ್ನು ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಹಾಗೆ BO ಮತ್ತು ನಮ್ಮ BRC ವತಿಯಿಂದ ನಮಗೆ ಸರ್ವಶಿಕ್ಷಾ ಅಭಿಯಾನದ ವರದಿ ನಮಗೆ ಶಾಲಾ ಕಾಂಪೌಂಡನ್ನು ಸುತ್ತ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸರ್, ನಿಮ್ಮ ಭವಿಷ್ಯದ ಕನಸೇನು ಸರ್? ಗುಣಾತ್ಮಕ ಶಿಕ್ಷಣವನ್ನು ಕೊಟ್ಟು ಉತ್ತಮ ಪ್ರಜೆಗಳನ್ನಾಗಿ ಮಾಡುವಂಥದ್ದೇ ನಮ್ಮ ಗುರಿ. ದಾಖಲಾತಿ ಮತ್ತು ಹಾಜರಾತಿಗೋಸ್ಕರ ಏನು ಮಾಡ್ತೀವಿ ನಾವು, ಈ ರಜದ ವೇಳೆಯಲ್ಲಿ ಅಂದರೆ ಏಪ್ರಿಲ್ ಮೇ ತಿಂಗಳ ವೇಳೆಯಲ್ಲಿ ನಾವು ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ನಮ್ಮ STMC ಅವರನ್ನು ಜೊತೆಗೂಡಿ ಹಾಗೂ APFನವ್ರ ಸದಸ್ಯರನ್ನು ಜೊತೆಗೂಡಿಕೊಂಡು ನಾವು ಊರಿನಲ್ಲಿ ಒಂದು ಅಭಿಯಾನವನ್ನು ಇಟ್ಕೊಳ್ತೀವಿ. ಮನೆಗೆ ಭೇಟಿಯನ್ನು ಕೊಟ್ಟು ಅವರ ದಾಖಲಾತಿಯನ್ನು ನೀವು ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಅಂತೇಳಿ ಅವರನ್ನು ನಾವು ಕೇಳ್ಕೊಳ್ತೀವಿ. ಹಾಜರಾತಿಗೂ ಅಷ್ಟೇ ಮಕ್ಕಳು ಬರದೇ ಇದ್ದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮಗು ಬರ್ತಾ ಇಲ್ಲ ಅಂಥೇಳಿ ಅಲ್ಲಿ ಮನೆಗೂ ಭೇಟಿ ಕೊಟ್ಟು ಅದನ್ನು ಸಹ ನಾವು ಹಾಜರಾತಿಯನ್ನು 90% ಹೆಚ್ಚಿಸುವಂಥ ಒಂದು ಹಾಜರಾತಿಯನ್ನು ನಾವು ಮಾಡ್ತಾಯಿದ್ದೀವಿ ಸರ್ ಇಲ್ಲಿವರೆಗೂ. ಅಂದರೆ ಕಾರ್ಮೆಂಟಿಗೆ ಸೇರಿಸಿದಾಗ ಅಷ್ಟೊಂದೇನು ಬರ್ತಿರ್ಲಿಲ್ಲ. ಅಂದರೆ LKG ಸೇರಿಸಿದೋ ಅಂದರೆ ಇಲ್ಲಿಗೆ ಸೇರಿಸಿದ ಮೇಲೆ ಪರವಾಗಿಲ್ಲ. ಅಂದರೆ ಇಲ್ಲಿ ಹೇಳ್ಕೊಟ್ರೆ ಮನೇಲಿ ಬಂದು ಹೇಳ್ಕೊಡ್ತಿದ್ದೀವಿ. ನಾವು ನೋಡಿ ಹೋಮ್ವರ್ಕ್ ಎಲ್ಲ ಮಾಡಿ ಎಲ್ಲ ಮಾಡ್ಕೊಡ್ತಿದ್ದೀವಿ. ನಮ್ಮ ಶಾಲೆ ಬಂದಾಗ ಸರ್ ಇಲ್ಲಿ ಒಂಥರ ಏನು ಅವಾಗ ಸುತ್ತ ಕಾಂಪೌಂಡ್ ಇರಲಿಲ್ಲ, ಏನಿಲ್ಲ. ದನ ಕರು ಹಸು ಎಲ್ಲ ಬಂದು ಎಲ್ಲ ಮೇಯ್ಕೊಂಡು ಹೊಟ್ಟೋಗ್ತಿದ್ದೋ, ಏನೂ ಸೌಕರ್ಯ ಇರ್ತಿರ್ಲಿಲ್ಲ. ಮತ್ತು ಇವಾಗ STM ಸದಸ್ಯರುಗಳೆಲ್ಲ ಸೇರ್ಕೊಂಡು ಎಲ್ಲರದು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಬಂದು ಒಂದು ಕಾಂಪೌಂಡ್ ಅಂತ ವ್ಯವಸ್ಥೆ ಮಾಡಿದ್ದೀವಿ. ನಾವು ಇದ್ರ ಮಟ್ಟಿಗೆ ಮತ್ತು ಧ್ವಜದ ಕಂಬ ಇದು ಬೇಸ್ಮೆಂಟ್ ಅಂತಿರಲಿಲ್ಲ ಸರ್, ಇವಾಗ ಅದೆಲ್ಲ ಮಾಡಿಸಿದ್ದಾರೆ. ಮತ್ತು ಹೂ ತೋಟ, ಕೈ ತೋಟ ಎಲ್ಲ ಮಾಡಿಸಿದ್ದಾರೆ. ಅವಕ್ಕಿಂತ ಇವಾಗ ನಮ್ಮ ಶಾಲೆಯಲ್ಲಿ ಹೇಳ್ಕೋಬೇಕು ಅಂದರೆ ಮುಖ್ಯ ಶಿಕ್ಷಕರು ಬಂದು ತುಂಬ ಗುರುಗಳೆಲ್ಲ ಚೆನ್ನಾಗಿ ಪಾಠ ಮಾಡೋದು ಮತ್ತು ಇದೆಲ್ಲ ನೋಡಿ. ಇಲ್ಲಿ ನಮ್ಮೂರಿನ ಶಾಲೆಯಲ್ಲಿ 3 ಜನ ಶಿಕ್ಷಕರು ಇರೋದ್ರಿಂದ ಇಲ್ಲಿ ಮಕ್ಕಳಿಗೆ ಅದು ನಮ್ಮೂರಿನ ಶಾಲೆಯ ಮಕ್ಕಳು ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅನ್ನೋ ಒಂದು ಉದ್ದೇಶದಿಂದ ಹಿಂದಿ ಮತ್ತು ಇಂಗ್ಲೀಷ್ ಇಲ್ಲಿ ಸ್ವಲ್ಪ ಇಂಪ್ರೂವ್ ಆಗಲಿ ಅನ್ನೋ ಕಾರಣದಿಂದ ನಾನೇ ಸ್ವಇಚ್ಛೆಯಿಂದ ಬಂದು ಇಲ್ಲಿ ಶಾಲೆಗೆ ಪಾಠ ಮಾಡ್ತಾ ಇದ್ದೀನಿ ಸರ್. ಈ ಶಾಲೆಯ ವಾತಾವರಣ ತುಂಬ ಆಕರ್ಷಣೀಯವಾಗಿರೋದ್ರಿಂದ ಅದೇ ರೀತಿ STMC ಅವರ ಒಂದು ಸಹಕಾರದಿಂದ ಅವರು ಗೌರವಧನವನ್ನು ಕೊಡ್ತೀವಿ, ಬಂದು ಮಾಡಿ ಪಾಠನ ಇಲ್ಲಿ ಮಕ್ಕಳು ಹಿಂದುಳಿದಿದ್ದಾರೆ ಅಂತ ಹೇಳೋದ್ರಿಂದ ಇಲ್ಲಿ ಪಾಠವನ್ನು ಮಾಡ್ತಾಯಿದ್ದೀವಿ. ಅಭಿಜಿತ್ ಪ್ರೇಮ್ಜಿ ಫೌಂಡೇಶನರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು STMC ಕಮಿಟಿ ಈ 3 ಜನ ಸಹಕಾರದೊಂದಿಗೆ ಊರಿನವ್ರ ಗ್ರಾಮಸ್ಥರ ಸಹಯೋಗದೊಂದಿಗೆ ಇವತ್ತು ನಮ್ಮ ಶಾಲೆ ಮಾದರಿ ಶಾಲೆಯಾಗಿ ಹೊರಹೊಮ್ಮಿದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಶಾಲೆಯನ್ನು ಹೆಚ್ಚಿನ ಅಭಿವೃದ್ಧಿಗೊಳಿಸ್ಬೇಕು ಅಂತ ಇದು ಮಾಡ್ಕೊಂಡು STMC ಸದಸ್ಯರುಗಳೆಲ್ಲ ಮಾತಾಡ್ತಾ ಇದ್ದೀವಿ. ಈ ಒಂದು ಶಾಲಾ ಅಭಿವೃದ್ಧಿಗೋಸ್ಕರ ನಾವು ನಮ್ಮೂರಲ್ಲಿ ಒಂದು ಕಮಿಟಿ ಎಲ್ಲ ಒಂದು ದಾನಿಗಳು ಇದಕ್ಕೆ ನೀಡುವಂಥ ದಾನಿಗಳನ್ನು ಹಿಡಿದು ಅವರು ನೀಡ್ತಕ್ಕಂಥ ಕಂಪ್ಯೂಟರ್ನೇ ಆಗ್ಬೋದು, ಇನ್ನೊಂದು TVನೇ ಆಗ್ಬೋದು, ಎಲ್ಲವನ್ನ ಒಂದು ಕಡೆ ಸೇಕರಿಸಿ ಮಕ್ಕಳಿಗೆ ಎಜುಕೇಷನ್ ನೀಡೋದಕ್ಕೋಸ್ಕರ ಒಂದು ಮಾಹಿತಿ ತಂತ್ರಜ್ಞಾನ ಶಿಕ್ಷಣವನ್ನು ನೀಡೋಕ್ಕೋಸ್ಕರ ಈ ಒಂದು ಸಂಸ್ಥೆಯಲ್ಲಿ ಬೆಳೆಸೋಕ್ಕೋಸ್ಕರ ಒಂದು ಮಾಡಿಕೊಟ್ಟಿದ್ದೀವಿ. ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು, ಹಾಗೆ ನಾನು ಈ ವಡಗಟ್ಟ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಾಗಿ ಒಂದು 18 ತಿಂಗಳು ಸೇವೆ ಸಲ್ಲಿಸಿದ್ದೀನಿ. ನನ್ನ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಭಾಳಷ್ಟು ಪ್ರಯತ್ನ ಮಾಡಿ ಇಲ್ಲಿಯ ವಾತಾವರಣ ಕೂಡ ಭಾಳಷ್ಟು ಚೆನ್ನಾಗಿ ಇಲ್ಲಿ ಬೇಕಾದಂಥ ಎಲ್ಲ ಗಿಡ ಮರಗಳನ್ನು ಬಳಸೋದು. ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಕೂಡ ನಮಗೆ ಅವರು ಪ್ರೇರಣೆಯಾಗಿ ಕೂಡ ಇದ್ದರು. ಅವರು ನಮಗೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಶಿಕ್ಷಕರಿಗೆ ಮತ್ತು STMC ಸದಸ್ಯರುಗಳಿಗೂ ಕೂಡ ಪ್ರತ್ಯೇಕವಾಗಿ ಕರ್ಕೊಂಡೋಗಿ ಪ್ರವಾಸ ಕರ್ಕೊಂಡೋಗಿ ಹೊರಗಡೆ ಅವರಿಗೆ ಬೇಕಾದಂಥ ಎಲ್ಲ ತರಬೇತಿಗಳನ್ನು ಕೊಡುವಂಥದ್ದು ಇವತ್ತಿನ ಇಂಥ ಶಾಲೆಯ ಅಭಿವೃದ್ಧಿಗಳಿಗೆ ಭಾಳಷ್ಟು ಸಹಕಾರಿಯಾಗಿದ್ದಾರೆ. ಪ್ರತಿದಿನ ಒಂದು ಅವಧಿಯನ್ನು ಕ್ರೀಡಾ ಚಟುವಟಿಕೆಗಳಿಗೆ ಮೀಸಲಿಡಲಾಗಿದೆ ಹಾಗೂ ಪ್ರತಿ ಶನಿವಾರ ವ್ಯಾಯಾಮ ಶಿಕ್ಷಣವನ್ನು ನೀಡುವುದರ ಮೂಲಕ ಮಕ್ಕಳ ಕ್ರಿಯಾಶೀಲತೆಯನ್ನು ಹೆಚ್ಚಿಸಲಾಗುತ್ತಿದೆ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಜಾರಿಗೆ ತಂದಿರುವ ಕ್ಷೀರಭಾಗ್ಯ ಯೋಜನೆಯನ್ನು ತಕ್ಷಣ ಅನುಷ್ಠಾನಗೊಳಿಸಿ ಮಕ್ಕಳ ಪೌಷ್ಟಿಕತೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಾಗಿದೆ.
ಸಮುದಾಯದ ಸಹಕಾರದಿಂದ ಕ್ಲಸ್ಟರ್ ಹಂತದ ಮೆಟ್ರಿಕ್ ಮೇಳವನ್ನು ಸಂಘಟಿಸುವ ಮೂಲಕ ಮಕ್ಕಳು ಶಾಲೆಯಲ್ಲಿ ಕಲಿತ ಜ್ಞಾನವನ್ನು ಹೊರಗಿನ ಬದುಕಿಗೆ ಸಂಯೋಜಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತಿದೆ. ಈ ಮೆಟ್ರಿಕ್ ಮೇಳದಲ್ಲಿ ಭಾಗವಹಿಸಿದ ಬೇರೆ ಬೇರೆ ಶಾಲೆಗಳ ಮಕ್ಕಳು ತಯಾರಿಸಿದ ವಿವಿಧ ಮಾದರಿಯ ಕಲಿಕೋಪಕರಣಗಳ ಪರಿಚಯವಾಗಿ ಮಕ್ಕಳಲ್ಲಿ ಸೃಜನಶೀಲ ಮನೋಭಾವ ಬೆಳೆಸಲಾಗುತ್ತಿದೆ. ಪೋಷಕರ ಇಚ್ಛೆಗನುಗುಣವಾಗಿ ಎಸ್ಡಿಎಂಸಿ ಮತ್ತು ಶಿಕ್ಷಕರು ಸಮುದಾಯದ ನೆರವಿನಿಂದ ಶಾಲೆಯಲ್ಲಿ ವಿವಿಧ ಮನರಂಜನೆ ಕಾರ್ಯಕ್ರಮಗಳಾದ ಶಾಲಾ ವಾರ್ಷಿಕೋತ್ಸವವನ್ನು ಸಂಘಟಿಸಿ ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶಿಸುವ ಮೂಲಕ ಪೋಷಕರ ಗಮನವನ್ನು ಸರ್ಕಾರಿ ಶಾಲೆಯೆಡೆಗೆ ಸೆಳೆಯಲಾಗಿದೆ. ನಮಗೆ ಹೊರ್ಗಡೆ ಎಲ್ಲ ಆಟ ಆಡೋಕ್ಕೆ ಬಿಡ್ತಾರೆ, ಗೇಮ್ಸ್ ಆಡ್ತಾರೆ. ನಮಗೆ ಈ ಸುತ್ತಲಿನ ಪರಿಸರ ಚೆನ್ನಾಗಿದೆ. ನಮಗೆ ಶಾಲೆಯಲ್ಲಿ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಜುಕೇಟ್ ಎಲ್ಲ ಮಾಡಿಸ್ತಾರೆ, ಎಜುಕೇಟ್ ಎಲ್ಲ ನೋಡಿಸ್ತಾರೆ, ಕಂಪ್ಯೂಟರ್ ಎಲ್ಲ ಮಾಡಿಸ್ತಾರೆ. ನಮಗೆ ಹೊರ್ಗಡೆ ಎಲ್ಲ ಆಟ ಆಡೋಕ್ಕೆ ಬಿಡ್ತಾರೆ. ವಾತಾವರಣ ಎಲ್ಲ ಚೆನ್ನಾಗಿದೆ. ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ಸು, ರೇಡಿಯೋ ಪಾಠ ಎಲ್ಲ ಕಲಿಸ್ಕೊಡ್ತಾರೆ. ನಾನು ಕಳೆದ 2 ವರ್ಷಗಳಿಂದ ದೊಡ್ಡ ಬಾಣಸವಾಡಿ ಶಾಲೆಗೆ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ಮುಖ್ಯ ಶಿಕ್ಷಕರಾಗಿ ಶಿವಕುಮಾರ್ ಆರ್ದೆ ಎನ್ನುವರು ಕೆಲಸ ಮಾಡ್ತಾಯಿದ್ದಾರೆ. ಒಬ್ಬ ಉತ್ತಮ ನಾಯಕತ್ವ ಇರುವ ಮುಖ್ಯ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದರೆ ಏನೆಲ್ಲ ಸಾಧನೆಗಳನ್ನ ಮಾಡ್ಬೋದು ಅನ್ನೋದಕ್ಕೆ ಅವರು ಉದಾಹರಣೆ ಆಗಿದ್ದಾರೆ. ಜೊತೆಗೆ ಅವರು SDMC ಅವರು ಕೂಡ ಅವರು ಕೈ ಜೋಡಿಸಿದ್ದಾರೆ. ಸಮುದಾಯದವರು ಕೂಡ ಇಡೀ ಊರಿನವರು ಅವರ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡ್ತಿದ್ದಾರೆ. ಹಾಗಾಗಿ ಅದು ನಿಜಕ್ಕೂ ನಮ್ಮ ಉತ್ತರ ವಲಯದ ಅತ್ಯಂತ ಶ್ರೇಷ್ಠ ಶಾಲೆಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲ ಕೆಲಸ ಕಾರ್ಯಗಳಿಗೆ ಅಜಿಂ ಪ್ರೇಮ್ಜಿಯವರ ನೆರವು ತುಂಬ ಇದೆ. ನಮ್ಮ ಇಲಾಖೆಯಿಂದಲೂ ಸಾಕಷ್ಟು ನೆರವು ಕೊಟ್ಟಿದ್ದೇವೆ. ಅವರು ಯಾವ ರೀತಿ ಮಾಡ್ತಿದ್ದಾರೆ ಇಂಥ ಒಳ್ಳೆಯ ಕೆಲಸಗಳನ್ನ ಅನ್ನೋದನ್ನು ಇತರೆ ಶಾಲೆಯವರು ಬಂದು ನೋಡಬೇಕು ಮತ್ತು ಅವರ ರೀತಿಯಲ್ಲೇ ತಾವು ಕೂಡ ಅನುಸರಿಸದೇ ಆದರೆ ಎಲ್ಲ ಶಾಲೆಗಳಲ್ಲೂ ಇಂಥ ವಾತಾವರಣವನ್ನು ನಾವು ಖಂಡಿತವಾಗಲೂ ಕಾಣಲಿಕ್ಕೆ ಸಾಧ್ಯತೆ ಇದೆ. ಅಂಥ ಒಂದು ಶಿಕ್ಷಕರು ನಮ್ಮ ಇಲಾಖೆ ಆಸ್ತಿ ಅಂತಂದರೂ ತಪ್ಪಾಗಲಾರ್ದು. ಕರ್ನಾಟಕ ಸರ್ಕಾರ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಾಂಸ್ಥಿಕ ಸಾಮರ್ಥ್ಯ ಅಭಿವೃದ್ಧಿ ಯೋಜನೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ 2010ರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಶಾಲೆಗಳಲ್ಲಿ ದೊಡ್ಡ ಬಾಣಸವಾಡಿ ಶಾಲೆಯು ಒಂದು. ಸಾಂಸ್ಥಿಕ ಸಾಮರ್ಥ್ಯ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಆಯ್ದ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಒಂದು ಸಂಸ್ಥೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವ ಬಗ್ಗೆ ಸೂಕ್ತ ಪರಿಕಲ್ಪನೆಯನ್ನು ನೀಡುವುದರ ಜೊತೆಗೆ ಸಾಕಷ್ಟು ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಮುಖ್ಯವಾಗಿ ಶಾಲಾಭಿವೃದ್ಧಿಯಲ್ಲಿ ಭಾಗಿದಾರರನ್ನು ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ಬೇಕು ಎಂಬುದರ ಬಗ್ಗೆಯೂ ಸಾಕಷ್ಟು ತಿಳುವಳಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದರ ಒಟ್ಟಾರೆ ಪ್ರತಿಫಲವಾಗಿ ಮುಖ್ಯ ಶಿಕ್ಷಕರು, ಮಕ್ಕಳು, ಪೋಷಕರು ಮತ್ತು SDMC ಇವರ ಒಟ್ಟಾರೆ ಪ್ರಯತ್ನದಿಂದ ದೊಡ್ಡ ಬಾಣಸವಾಡಿ ಶಾಲೆಯು ಇವತ್ತು ಒಂದು ಉತ್ತಮ ಶಾಲೆಯಾಗಿ ಹೊರಹೊಮ್ಮುತ್ತಾ ಇದೆ.